ಅಂದ್ರ ಪುರುವಂತಿಕೆ ಇಲ್ಲೋದ್ರ ಯಾವ್ದೇ ಧಾರ್ಮಿಕ ಕಾರ್ಯಕ್ರಮ ನಡೆಯಲ್ಲ ಅಂದಂಗ್ರಿ. ದೇವ ಕಾರ್ಯ ಅಂತೂ ಒಟ್ಟು ದೇವ್ರದ್ ಯಾವ್ದೇ ಒಂದು ಏನೇ ಇರ್ಲಿ, ಮೂರ್ತಿ ಪ್ರತಿಷ್ಠಾಪನೆ ಇರ್ಲಿ ಅಥವಾ ಜಾತ್ರಾ ಕಾರ್ಯಕ್ರಮನೇ ಇರ್ಲಿ, ಯಾವ್ದನ ಒಂದು ವೀರಭದ್ರೇಶ್ವರದ ಅಲ್ಲಿ ಬೇರೆ ಯಾವ್ದೇ ಒಂದು ದೇವತೆಗಳದು ಯಾವ್ದನ ಈಗ ಶ್ರಾವಣದಾಗ ಕಾಂಡದು ಅಂತ ಮಾಡ್ತಾರ ಅಂತಿಕೋರಿ. ಆ ಕಾಂಡ ಮಾಡದ ಟೈಮಿಗೆ ಏನಪ್ಪಾ ಅಂದ್ರ ಪಲ್ಲಕ್ಕಿ ಉತ್ಸವ ಮಾಡ್ತಾರ. ಉತ್ತರ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಂದ್ರ ಶ್ರಾವಣ ಮಾಸದಾಗ ಕೆಲವೊಂದು ಶ್ರಾವಣ ಮಾಸದ ಸಪ್ತ ಅಂತ ಇಕ್ತಾರ್ರಿ 7 ದಿವಸದ್ದು. ಆ ಸಪ್ತ ಮುಗಿದ ಮೇಲೆ ಏನಪ್ಪಾ ಅಂದ್ರೆ 7ನೇ 8ನೇ ದಿವ್ಸಕ್ಕೆ ಏನಪ್ಪಾ ಅಂದ್ರ ಕಾಂಡ ಹಾಕಿ ಊರವ್ರಿಗೆ ಎಲ್ಲರಿಗೆ ಪ್ರಸಾದ ವಿತರಣೆ ಮಾಡಿ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರ್ರಿ. ಆ ಪಲ್ಲಕ್ಕಿ ಮೆರವಣಿಗೆದಾಗ ಏನಪ್ಪಾ ಅಂದ್ರೆ ಪ್ರಮುಖವಾದ ಏನಪ್ಪಾ ಅಂದ್ರೆ ಪುರುವಂತರು ಇರಲೇಬೇಕು. ಪುರುವಂತರು ಇದ್ರೆ ಅದೊಂದು ದೈವ ಶಕ್ತಿ ಊರಾಗ ಅನುಗ್ರಹ ಆಗ್ತದ. ಪುರುವಂತರು ಆಡಿದ್ರೆ ಏನಪ್ಪಾ ಅಂದ್ರೆ ಎಲ್ಲಾ ದುಷ್ಟ ಶಕ್ತಿಗಳು ಹೋಗಿ ದೈವ ಶಕ್ತಿಗಳು ಆಹ್ವಾನವಾಗ್ತಾವ. ಹಂಗಾಗಿ ಏನಂತೇಳಿ ಪುರುವಂತಿಕೆ ಸೇವೆ ಅಂತೇಳಿ ನಮಗ್ ಬಹಳಷ್ಟು ಜನ ಎಲ್ಲರೂ ಕರೆಸ್ತಾರ್ರಿ ಸುತ್ತಮುತ್ತ ಕಡಿಂದು. ಪುರುವಂತಿಕೆ ಸೇವೆ ಏನಂದ್ರೆ ಮೂಲತಃ ಅಂದ್ರೆ ವೀರಭದ್ರೇಶ್ವರ ಅವತಾರೆ ಪುರುವಂತರು ಅಂತ ತಿಳ್ಕೊರಿ.